ಹೊಸ ಸಂಪುಟದಲ್ಲಿ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಳವಳ್ಳಿ ಕ್ಷೇತ್ರದ ಶಾಸಕ ಮಾಜಿ ಸಚಿವರು ಆಗಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಎಸಿ ಸಮುದಾಯದ ಪ್ರಬಲ ನಾಯಕ ಪಿಎಂ ನರೇಂದ್ರ ಸ್ವಾಮಿ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಬೆನ್ನಲ್ಲೇ ಸಾಕಷ್ಟು ಲೆಕ್ಕಾಚಾರಗಳು ಶುರುವಾಗಿದೆ. ಹೊಸ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಹೊಸ ಸಂಪುಟದಲ್ಲಿ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಫಿಕ್ಸ್. ಮಳವಳ್ಳಿ ಕ್ಷೇತ್ರದ ಶಾಸಕ ಮಾಜಿ ಸಚಿವರಾಗಿದ್ದಾರೆ ನರೇಂದ್ರ ಸ್ವಾಮಿ ಅವರು. ಎಸ್ಸಿ ಸಮುದಾಯದ ಪ್ರಬಲ ನಾಯಕ ಪಿಎಂ ನರೇಂದ್ರ ಸ್ವಾಮಿ. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಅತ್ಯಾಪ್ತರಾಗಿದ್ದಾರೆ. ಯಾವುದೇ ಕ್ಯಾಂಪ್ನಲ್ಲೂ ಕೂಡ ಗುರುತಿಸಿಕೊಳ್ಳದಂತಹ ರಾಜಕಾರಣಿ ಇವರು. ಮಂಡ್ಯ ಭಾಗದಲ್ಲಿ ಒಂದು ಒಳ್ಳೆ ಹಿಡಿತ ಸಾಧಿಸಿದ್ದಾರೆ. ಪ್ರಭಾವಿ ರಾಜಕಾರಣಿ ನರೇಂದ್ರ ಸ್ವಾಮಿ ಅವರು. ಶೋಷಿತ ಹಿಂದುಳಿದ ವರ್ಗಗಳ ಪರ ನಿಲ್ಲುವಂತಹ ವ್ಯಕ್ತಿ. ಈ ಹಿಂದೆ ಸಚಿವರಾಗಿಯೂ ಕೂಡ ಅನುಭವ ಇದೆ ನರೇಂದ್ರ ಸ್ವಾಮಿ ಅವರಿಗೆ. ದಲಿತ ಸಮುದಾಯದ ಸಾಮಾಜಿಕ ಆರ್ಥಿಕ ಸಬಲೀಕರಣಕ್ಕಾಗಿ ಹೋರಾಟ ನಡೆಸಿರುವಂತಹ ನಾಯಕ ಇವರು. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಪಿಎಂ ನರೇಂದ್ರ ಸ್ವಾಮಿ ಅವರು. ಅವರಿಗೆ ಈ ಬಾರಿ ಅವಕಾಶ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬೆನ್ನಲ್ಲೇನೆ ಈಗ ಹೊಸ ಸಂಪುಟದಲ್ಲಿ ಯಾರ್ಯಾರಿಗೆ ಚಾನ್ಸ್ ಇರುತ್ತೆ, ಯಾರ ಕೈ ಬಿಡಲಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಒಂದಷ್ಟು ಮಂದಿ ತಮಗೊಂದು ಅವಕಾಶ ಸಿಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ, ನಮಗೊಂದು ಅವಕಾಶ ಸಿಗುತ್ತೆ ಅಂತ. ಆ ಒಂದು ಲಿಸ್ಟ್ ನಲ್ಲಿ ಈಗ ಡಿಸಿಎಂ ಹೆಚ್ಚುವರಿ ಡಿಸಿಎಂ ಮಾಡಿದಂತ ಸಂದರ್ಭದಲ್ಲಿ ಯಾವ್ಯಾವ ಆಧಾರದ ಮೇಲೆ ಯಾರಿಗೆ ಸ್ಥಾನಮಾನ ನೀಡ್ತಾರೆ, ಜೊತೆಗೆ ಹೊಸ ಕ್ಯಾಬಿನೆಟ್ ನಲ್ಲಿ ಯಾರ್ಯಾರಿಗೆ ಅವಕಾಶ ನೀಡಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಚರ್ಚೆಗಳು ಕೂಡ ನಡೀತಾ ಇದೆ.